ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಹೊಸ ಹರ್ಷವನ್ನು ಸದಾ ತುಂಬಿರಲಿ. ಜೊತೆಗೆ ನೀವು ಅಂದುಕೊಂಡಂತಹ ಗುರಿಯನ್ನು ತಲುಪುವಂತಾಗಲಿ. ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ, ಯಶಸ್ಸು ಅನ್ನೋದು ಸಿಗಲಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣ. ಈಗ ಬಹಳಷ್ಟು ಜನ ಕೇಳ್ತಾ ಇದ್ರಿ PSTR ಸಿಲೆಬಸ್ನ ತಿಳಿಸಿ ಅಂತ. ಅದಕ್ಕಾಗಿ ಇವತ್ತು 1ರಿಂದ 5ನೇ ತರಗತಿ ಪ್ರಾಥಮಿಕ ಶಿಕ್ಷಕರ ನೇಮಕಾತಿಗೆ ಪಠ್ಯಕ್ರಮ ಏನಿದೆ ಅಂತ ನೋಡ್ತಾ ಹೋಗೋಣ. ಈಗ ಪಠ್ಯಕ್ರಮವನ್ನು ನೋಡೋದಕ್ಕಿಂತ ಮುಂಚಿತವಾಗಿ ಯಾವ ವಿಷಯಕ್ಕೆ ಎಷ್ಟು ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದನ್ನು ಕ್ವಿಕ್ಕಾಗಿ ತಿಳ್ಕೊಳ್ಳೋಣ. ಓಕೆ, ಇಲ್ಲಿ ನೀವು ಯಾವೆಲ್ಲ ವಿಷಯಗಳನ್ನು ಓದಬೇಕು ಅಂದರೆ ಮೊದಲನೇದಾಗಿ ಸಾಮಾನ್ಯ ಜ್ಞಾನ, ಅನಂತರ ಸೈಕಾಲಜಿ, ಕನ್ನಡ, ಇಂಗ್ಲೀಷು, ಜೊತೆಗೆ EVS, ಮ್ಯಾಥ್ಸ್ ಮತ್ತು ಕಂಪ್ಯೂಟರ್ ಸಬ್ಜೆಕ್ಟ್. ಇವಿಷ್ಟು ಸಬ್ಜೆಕ್ಟ್ಗಳನ್ನು ಈ ಒಂದು ನೇಮಕಾತಿ ಪರೀಕ್ಷೆಗೆ ಓದ್ಕೊಳ್ಬೇಕಾಗತ್ತೆ. GK ಎಷ್ಟು ಅಂಕಗಳಿಗೆ ಇರುತ್ತೆ ಅಂತಾದರೆ GK 15 ಅಂಕಗಳಿಗೆ ಕೇಳಿರ್ತಾರೆ ಪ್ರಶ್ನೆಗಳನ್ನು. ಅನಂತರ ಸೈಕಾಲಜಿ 25 ಅಂಕಗಳು, ಕನ್ನಡ 20, ಇಂಗ್ಲೀಷ್ 25, ಅನಂತರ EVS ಅಂದರೆ ಪರಿಸರ ಅಧ್ಯಯನ 20, ಮ್ಯಾಥ್ಸ್ 20, ಕಂಪ್ಯೂಟರ್ ಸೈನ್ಸು 25 ಅಂಕಗಳಿಗೆ ವಿಂಗಡಣೆ ಮಾಡಿರ್ತಾರೆ. ಓಕೆ, ಇದಿಷ್ಟನ್ನು ನೀವು ಕರೆಕ್ಟಾಗಿ ಓದ್ಕೊಂಡ್ರೆ ಖಂಡಿತವಾಗ್ಲೂ ಯಶಸ್ಸು ನಿಮ್ಮದಾಗುತ್ತೆ. ಈಗ ಒಂದೊಂದಾಗೆ ನೋಡ್ತಾ ಹೋಗೋಣ. ಸಾಮಾನ್ಯ ಜ್ಞಾನಕ್ಕೆ ಯಾವ ಸಿಲೆಬಸ್ ಇದೆ ಅಂತ ಅಂದರೆ ಆಲ್ಮೋಸ್ಟ್ GPSTR, HSTR ಮತ್ತು PSTR ಸಿಲೆಬಸ್ ಸೇಮ್ ಇರುತ್ತೆ. ಆದರೆ ಪ್ರಶ್ನೆಗಳನ್ನು ಕೇಳುವಂತಹ ಒಂದು ಈಸಿ ಲೆವೆಲ್ ಇರುತ್ತೆ. ಅದು PSTRಗೆ ಸ್ವಲ್ಪ ಈಸಿ ಇರುತ್ತೆ, ಅನಂತರ GPSTRಗೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ, HSTRಗೆ ಇನ್ನೊಂದು ಸ್ವಲ್ಪ ಡೀಪಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ. ಓಕೆ, ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ವಿಷಯಗಳನ್ನು ಕವರ್ ಮಾಡಬೇಕು ಅಂತ ಅಂದರೆ ಪ್ರಸಿದ್ಧ ಪುಸ್ತಕಗಳು ಮತ್ತು ಲೇಖಕರು, ಅನಂತರ ಪ್ರಮುಖ ಆವಿಷ್ಕಾರಗಳು ಮತ್ತು ಅನ್ವೇಷಣೆಗಳು, ಮೂಲ ವಿಜ್ಞಾನ, ವೈಜ್ಞಾನಿಕ ವಿದ್ಯಮಾನಗಳು, ನೆಕ್ಸ್ಟು ನೈರ್ಮಲ್ಯ ಮತ್ತು ಶರೀರಶಾಸ್ತ್ರ, ನೆಕ್ಸ್ಟು ವಿಶ್ವ ಇತಿಹಾಸದ ಘಟನೆಗಳ ಕಾಲಾನುಕ್ರಮ, ಭಾರತೀಯ ಇತಿಹಾಸದ ಕಿರುನೋಟಗಳು, ಅನಂತರ ಭೌಗೋಳಿಕ ನಿಯಮಗಳು, ಅನಂತರ ಕ್ರೀಡೆಗಳು, ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಕ್ರೀಡೆಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳ ಕುರಿತಾಗಿ ಪ್ರಶ್ನೆಗಳಿರುತ್ತೆ ಅಥವಾ ಕ್ರೀಡೆಗೆ ಸಂಬಂಧಪಟ್ಟಂತೆ ನೇರವಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ. ನೆಕ್ಸ್ಟು ಪ್ರಶಸ್ತಿಗಳು, ಗೌರವಗಳು ಮತ್ತು ಬಹುಮಾನಗಳು. 10ನೆಯ ಅಂಶ ಭಾರತೀಯ ಸಂಸ್ಕೃತಿ. ಇದರಲ್ಲಿ ಹಲವಾರು ಅಂಶಗಳಿದೆ. ಭೂಮಿ ಮತ್ತು ಜನರು, ಹಬ್ಬಗಳು, ಭೌತಿಕ ಭೂಗೋಳ, ಜನಸಂಖ್ಯೆ, ಸಾಕ್ಷರತೆ, ನೈಸರ್ಗಿಕ ಪ್ರದೇಶಗಳು, ನೈಸರ್ಗಿಕ ಸಂಪನ್ಮೂಲಗಳು, ಆಹಾರ ಬೆಳೆಗಳು, ಆಹಾರೇತರ ಬೆಳೆಗಳು, ಪ್ರಮುಖ ಸಾರ್ವಜನಿಕ ಉದ್ಯಮಗಳು. ಓಕೆ, ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಭಾರತೀಯ ಕಲೆ, ಗುರುತಿಸಲ್ಪಟ್ಟ ಕಲಾವಿದರು, ವಿವಿಧ ಸಾಧನೆಗಳಿಗೆ ಪ್ರಶಸ್ತಿಗಳು, ರಾಷ್ಟ್ರೀಯ ಶಿಕ್ಷಣ ನೀತಿ, ಅನಂತರ ಭಾರತದ ಸಂವಿಧಾನದ ಕುರಿತಾಗಿ ಪ್ರಮುಖ ಅಂಶಗಳನ್ನು ಕೇಳಿರ್ತಾರೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಕುರಿತಾಗಿ ಪ್ರಶ್ನೆಗಳಿರುತ್ತೆ. ಸಂಪುಟಗಳ ಬಗ್ಗೆ ಪ್ರಶ್ನೆ ಇರುತ್ತೆ. ಅನಂತರ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಮನ್ನಣೆಯ ಭಾರತೀಯ ನಾಯಕರುಗಳ ಕುರಿತಾಗಿ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಇನ್ನು ಪ್ರಸ್ತುತ ಅಂತಾರಾಷ್ಟ್ರೀಯ ವ್ಯವಹಾರಗಳು, ಭಾರತದ ವಿದೇಶಾಂಗ ವ್ಯವಹಾರಗಳ ಕುರಿತಾಗಿ ಪ್ರಶ್ನೆ ಇರುತ್ತೆ. ಪ್ರಸ್ತುತ ರಾಷ್ಟ್ರೀಯ ವ್ಯವಹಾರಗಳು. ಇಲ್ಲಿ ನೀವು ಕರೆಂಟ್ ಅಫೇರ್ಸ್ನ ಕವರ್ ಮಾಡ್ಕೊಳ್ಬೇಕು. ಜೊತೆಗೆ ಸಾಮಾನ್ಯ ಅಧ್ಯಯನ. ನಮಗೆ ಸಾಮಾನ್ಯ ಅಧ್ಯಯನದಲ್ಲಿ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ ಅಂದರೆ 6 to 10th ಬುಕ್ಸಲ್ಲಿ ನಮಗೆ ಸೈನ್ಸ್ ರಿಲೇಟೆಡ್ ಕ್ವೆಶನ್ಸ್ ಇರುತ್ತೆ, ಅನಂತರ ಸೋಷಿಯಲ್ ರಿಲೇಟೆಡ್ ಕ್ವೆಶನ್ಸ್ಗಳು ಇರ್ತವೆ. ಓಕೆ, ಮೇನ್ ಆಗಿರುವಂತಹ ಕ್ವೆಶನ್ಸ್ಗಳನ್ನೇ PSTR ಎಕ್ಸಾಮಲ್ಲಿ ಕೇಳಿರ್ತಾರೆ. ತುಂಬ ಡೀಪಾಗಿ ನಮಗೆ ಫಸ್ಟ್ ಪೇಪರಲ್ಲಿ ಕ್ವೆಶನ್ಸ್ಗಳನ್ನ ಕೇಳಲ್ಲ. ಓಕೆ, ಇದನ್ನು ನೋಡಿಕೊಂಡು ಅಭ್ಯಾಸವನ್ನು ಮಾಡಿ. ನಿಮಗೆ ಸಲಹೆ ಏನು ಅಂತ ಅಂದರೆ ಈಗ ಸೈನ್ಸ್ ಸ್ಟೂಡೆಂಟ್ಸ್ಗಳಿಗೆ ಏನಾಗುತ್ತೆ, ಸೋಷಿಯಲ್ ಓದೋದು ಕಷ್ಟ ಆಗ್ತಿರುತ್ತೆ, ಹೌದಾ? 6 to 10th ಸೋಷಿಯಲ್ ಓದೋದು. ಆವಾಗ ನೀವು ಏನು ಮಾಡಬೇಕು, ಈಗ ಸಾಕಷ್ಟು ಮೆಟೀರಿಯಲ್ಸ್ಗಳು ರೆಡಿಯಾಗಿ ಸಿಗ್ತಿರ್ತವೆ ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡಿದರೆ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲೂ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸು ಅಥವಾ 1 line ಕ್ವೆಶನ್ಸ್ಗಳು ಇರ್ತಾವಲ್ಲ, ಅಂತಹ PDFಗಳಿದ್ದರೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ರಿ. ಸೈನ್ಸ್ ಅಭ್ಯರ್ಥಿಗಳಾಗಿದ್ದರೆ ನೀವೇನು ಮಾಡಿ, ಡೈಲಿ ಒಂದು 50 ಕ್ವೆಶನ್ಸು ಸೋಷಿಯಲ್ ಓದ್ತಾ ಬನ್ನಿ. ಡೈಲಿ 50 ಕ್ವೆಶನ್ ಪ್ರತಿ ಪಾಠದ ಮೇಲೆ. ಇನ್ನು ಸೋಷಿಯಲ್ ಸ್ಟೂಡೆಂಟ್ಸ್ ಆದರೆ ಇದೇ ರೀತಿಯಾಗಿ ಸೈನ್ಸ್ PDFಗಳನ್ನ ಕಲೆಕ್ಟ್ ಮಾಡಿಕೊಂಡು ಏನು ಮಾಡಿ, ದಿನಕ್ಕೆ ಒಂದು 50 ಪ್ರಶ್ನೆಗಳನ್ನು ಓದ್ತಾ ಬನ್ನಿ. ಆವಾಗ ನಿಮಗೆ ಸಬ್ಜೆಕ್ಟು ಬೇರೆ ಆದರೂ ಕೂಡ ಬೇಸಿಕ್ ಕಾನ್ಸೆಪ್ಟ್ಗಳನ್ನು ತಿಳ್ಕೊಂಡಂಗಾಗತ್ತೆ GKಗೆ ಸಂಬಂಧಪಟ್ಟಂತೆ. ಓಕೆ, ಸೈನ್ಸ್ನವರು ಏನು ಮಾಡಬೇಕು, ಸೋಷಿಯಲ್ನ ಡೈಲಿ 50 ಕ್ವೆಶನ್ಸ್ ಓದ್ತಾ ಬನ್ನಿ. ಸೋಷಿಯಲ್ ಸ್ಟೂಡೆಂಟ್ಸ್ ಆದರೆ ಸೈನ್ಸ್ ಕ್ವೆಶನ್ಸ್ನ 50 ಕ್ವೆಶನ್ಸ್ ಓದ್ತಾ ಬಂದರೆ
ನಿಮಗೆ ಜಿ ಕೆಗೆ ರಿಲೇಟೆಡ್ ಆಗಿ ಪ್ರಶ್ನೆಗಳನ್ನು ಕೇಳಿದರೆ ಸುಲಭವಾಗಿ ಆನ್ಸರ್ನ ಮಾಡ್ಬೋದು. ಓಕೆ, ಸೊ ಇದು ಒಂದು ಮೇನ್ ಸಲಹೆ ಆಗಿತ್ತು ನಿಮಗೆ ತಿಳ್ಕೊಳ್ಳೋದಕ್ಕೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಬುಕ್ಸ್ ಆ್ಯಂಡ್ ಆಥರ್ಸ್ ಬಗ್ಗೆ, ಅನಂತರ ಪ್ರಮುಖ ದಿನಾಚರಣೆಗಳು, ಆಮೇಲೆ ಥೀಮ್ಸ್ಗಳ ಬಗ್ಗೆ, ಅನಂತರ ಪ್ರಶಸ್ತಿಗಳು ಇತ್ತೀಚೆಗೆ ಯಾರಿಗೆ ಕೊಟ್ಟಿರ್ತಾರೆ ಅದು, ಅನಂತರ ಇನ್ನು ಜನಸಂಖ್ಯೆಯ ಬಗ್ಗೆ, ಓಕೆ, ಸಾಕ್ಷರತೆಯ ಬಗ್ಗೆ ಪ್ರಶ್ನೆಗಳಿರುತ್ತೆ. ಆಮೇಲೆ ಇತ್ತೀಚೆಗೆ ಏನಾದರೂ ಪ್ರಮುಖ ಘಟನೆಗಳು ನಡೆದಿದ್ರೆ, ಓಕೆ, ಸೊ ಯಾವುದಾದ್ರೂ ಸ್ಟ್ಯಾಚ್ಯೂಗಳು ಅನಾವರಣ ಮಾಡಿರ್ತಾರಲ್ಲ, ಸೊ ಅದ್ರ ಬಗ್ಗೆ, ಗಣರಾಜ್ಯೋತ್ಸವದ ಬಗ್ಗೆ, ನೊಬೆಲ್ ಪ್ರಶಸ್ತಿಯ ಬಗ್ಗೆ, ಓಕೆ, ಜ್ಞಾನಪೀಠ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿಗಳ ಬಗ್ಗೆ. ಸೊ ಈ ರೀತಿ ಮೇನ್ ಆಗಿರುವಂತಹ ಕಾನ್ಸೆಪ್ಟ್ಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಸೊ ಅದನ್ನು ಕವರ್ ಮಾಡ್ತಾ ಬನ್ನಿ. ಸಾಧ್ಯ ಆದಷ್ಟು ನನ್ನ ತರಗತಿಯಲ್ಲೂ ಕೂಡ ಅದನ್ನು ಕವರ್ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇದಿಷ್ಟು ಜಿ ಕೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿತ್ತು. ಇನ್ನು ನೆಕ್ಸ್ಟ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತಹ ಸಿಲೆಬಸ್ ಏನಿದೆ ಅಂತ ನೋಡೋಣ. ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಒಟ್ಟು ನಮಗೆ 25 ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳಿರ್ತಾರೆ. 2015ರ ಪಠ್ಯಕ್ರಮ ಮತ್ತು ಪ್ರಶ್ನೆ ಪತ್ರಿಕೆಯನ್ನು ಆಧರಿಸಿ ಹೇಳ್ತಾ ಇರುವಂಥ ಮಾಹಿತಿ ಇದು. ಓಕೆ, ಸೊ ಇಲ್ಲಿ ನೌನ್ ಆ್ಯಂಡ್ ಇಟ್ಸ್ ಟೈಪ್ಸ್, ಪ್ರೊನೌನ್ಸ್ ಆ್ಯಂಡ್ ಇಟ್ಸ್ ಟೈಪ್ಸ್, ನೌನ್ಸ್ ಮತ್ತು ಪ್ರೊನೌನ್ಸ್ ಮತ್ತು ಅದರ ವಿಧಗಳ ಕುರಿತಾಗಿ ಓದ್ಕೊಳ್ಬೇಕು. ವರ್ಬ್ಸ್, ನಂತರ ಅದರಲ್ಲಿ ಟೆನ್ಸಸ್, ಟೈಮ್, ಆಸ್ಪೆಕ್ಟ್ಸ್, ಆಕ್ಸಿಲಿಯರೀಸ್ ಆ್ಯಂಡ್ ಮಾಡಲ್ಸ್ ಬಗ್ಗೆ ನೋಡ್ಕೊಳ್ಬೇಕು. ಅಡ್ಜೆಕ್ಟಿವ್ಸ್, ಪ್ರಿಪೋಸಿಷನ್ಸ್ ಆ್ಯಂಡ್ ಕಂಜಕ್ಷನ್ಸ್. ಓಕೆ, ನೆಕ್ಸ್ಟು ಒಟ್ಟಾರೆಯಾಗಿ ನೀವು ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಅಷ್ಟನ್ನು ನೋಡ್ಕೊಂಡಿರಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಉದಾಹರಣೆಯನ್ನು ನೋಡ್ಕೊಂಡಿರಿ. ಓಕೆ, ನೆಕ್ಸ್ಟ್ ವೊಕ್ಯಾಬ್ಲರಿ ಬಗ್ಗೆ ನೋಡೋದಾದರೆ ಸಿನಾನಿಮ್ಸ್, ಆ್ಯಂಟನಿಮ್ಸ್, ಪ್ರಿಫಿಕ್ಸಸ್, ಸಫಿಕ್ಸಸ್, ನಂಬರ್ ಆ್ಯಂಡ್ ಜೆಂಡರ್ ಬಗ್ಗೆ ಪ್ರಶ್ನೆ ಇರುತ್ತೆ. ಇನ್ನು ಫ್ರೇಸಸ್ ಬಗ್ಗೆ ನೋಡೋದಾದರೆ ನೌನ್ ಫ್ರೇಸಸ್, ಅನಂತರ ಪ್ರಿಪೋಸಿಷನಲ್ ಫ್ರೇಸಸ್, ಯೂಸಸ್ ಆ್ಯಂಡ್ ಯೂಸೇಜಸ್ ಅಂತ ಇದೆ. ಓಕೆ, ಸೊ ನೆಕ್ಸ್ಟ್ ಇಡಿಯಮ್ಸ್ ಬಗ್ಗೆ ಇರುತ್ತೆ. ಯೂಸಸ್ ಆ್ಯಂಡ್ ಯೂಸೇಜಸ್ ಬಗ್ಗೆ ಪ್ರಶ್ನೆ ಇರುತ್ತೆ. ಅನಂತರ ಫೊನಾಲಜಿ, ಇದರಲ್ಲಿ ಓವೆಲ್ಸ್, ಅನಂತರ ಕಾನ್ಸೊನೆಂಟ್ಸ್, ಸ್ಟ್ರೆಸ್, ಇಂಟೋನೇಷನ್, ಆರ್ಗನ್ಸ್ ಆಫ್ ಸ್ಪೀಚ್, ನೇಚರ್ ಆಫ್ ಸೌಂಡ್. ಓಕೆ, ಸೊ ಇದರ ಕುರಿತಾಗಿ ಫೊನಾಲಜಿ ಕುರಿತಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ. ಇನ್ನು ಆರ್ಟಿಕಲ್ಸ್ ಬಗ್ಗೆ ಇರುತ್ತೆ. ಅನಂತರ ಪಂಕ್ಚುಯೇಷನ್ ಮಾರ್ಕ್ಸ್ ಬಗ್ಗೆ ಇರುತ್ತೆ. ಅನಂತರ ಟ್ರಾನ್ಸ್ಫಾರ್ಮೇಷನ್ಸ್, ಅದರಲ್ಲಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್, ಟೈಪ್ಸ್ ಆಫ್ ಸೆಂಟೆನ್ಸ್, 7 ಟೈಪ್ಸ್ ಆಫ್ ಸೆಂಟೆನ್ಸ್ ನೋಡ್ಕೋಬೇಕು. ಜೊತೆಗೆ ರಿಪೋರ್ಟೆಡ್ ಸ್ಪೀಚ್ ಬಗ್ಗೆ ಪ್ರಶ್ನೆ ಇರುತ್ತೆ. ಕ್ಲಾಸಸ್ ಬಗ್ಗೆ ಪ್ರಶ್ನೆ ಇರುತ್ತೆ. ಐಡೆಂಟಿಫೈಯಿಂಗ್ ದ ಟೈಪ್ಸ್ ಆಫ್ ಕ್ಲಾಸಸ್. ಅನಂತರ ಕಾಂಪ್ರಹೆನ್ಷನ್ ಬಗ್ಗೆ ನೋಡೋದಾದರೆ ಲೋಕಲ್, ಗ್ಲೋಬಲ್ ಮತ್ತು ಫ್ಯಾಕ್ಚುಯಲ್, ಕ್ರಿಟಿಕಲ್, ಅನಂತರ ಇನ್ಫರೆನ್ಷಿಯಲ್ ಬಗ್ಗೆ, ಕಂಪ್ಯಾರಿಸನ್ ಬಗ್ಗೆ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಸೊ ಇದನ್ನು ನೀವು ಓದಬೇಕು ಅಂದರೆ 6 to 10th ಇಂಗ್ಲೀಷನ್ನು ಓದ್ಕೊಳ್ಳೋದಕ್ಕೆ ಸಾಧ್ಯ ಆದರೆ ಪ್ರಯತ್ನ ಮಾಡಿ. ಇಲ್ಲದೆ ಹೋದರೆ SH ಮೇಟಿ ಸರ್ ಅವರ ಇಂಗ್ಲೀಷ್ ಪುಸ್ತಕ ಚೆನ್ನಾಗಿದೆ. ಓಕೆ, ಈಗ ಮಾರುಕಟ್ಟೆಯಲ್ಲಿ ಬಹಳಷ್ಟು ಪುಸ್ತಕಗಳು ಲಭ್ಯ ಇದೆ. ಸೊ ಅದನ್ನು ಪರ್ಚೇಸ್ ಮಾಡಿ ನೀವು ಬೇಸಿಕ್ ಗ್ರಾಮರನ್ನು ಓದ್ಕೊಂಡ್ರೆ ಸಾಕಾಗುತ್ತೆ. ಇದ್ರ ಜೊತೆಗೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸು, ಬರೀ PSTR ಕ್ವಶನ್ ಪೇಪರ್ನ ಕಲೆಕ್ಟ್ ಮಾಡಿ ಓದೋದಲ್ಲ. GPSTRಲ್ಲೂ ಕೂಡ ಇಂಗ್ಲೀಷ್ ಇರುತ್ತೆ, HSTRಲ್ಲೂ ಕೂಡ ಇಂಗ್ಲೀಷ್ ಇರುತ್ತೆ. ಅನಂತರ ಕಮ್ಯುನಿಕೇಷನ್ ಪೇಪರ್ಸ್, ಗ್ರೂಪ್ C ಪೇಪರ್ಸಲ್ಲಿ, FDA ಪೇಪರ್ಗಳಲ್ಲಿ, ಸೊ ಅದರಲ್ಲೆಲ್ಲ ಇಂಗ್ಲೀಷ್ ಕ್ವಶನ್ ಏನಿರುತ್ತೆ ಸೊ ಅದನ್ನು ಓದ್ಕೊಂಡ್ರೆ ನೀವು ಪರ್ಫೆಕ್ಟ್ ಆಗ್ತಾ ಹೋಗ್ತೀರಿ. ಓಕೆ, ಸೊ ಇದು ಇಂಗ್ಲೀಷ್ಗೆ ಸಂಬಂಧಪಟ್ಟಂತಹ ಒಂದು ಸಿಲೆಬಸ್ ಆಗಿತ್ತು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಏನನ್ನು ಓದಬೇಕು ಅನ್ನುವಂತಹ ಮಾಹಿತಿ. ಈಗ ಮುಂದಿನ ವಿಷಯವನ್ನು ನೋಡೋಣ. ಸೈಕಾಲಜಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ. ಸೈಕಾಲಜಿ ಅನ್ನೋದು ನಿಮ್ಮ ಜಾಬನ್ನು ಡಿಸೈಡ್ ಮಾಡುವಂತಹ ಒಂದು ಕಾನ್ಸೆಪ್ಟ್ ಅನ್ನಬೇಕು. ಯಾಕಂದರೆ ಸೈಕಾಲಜಿ ಕ್ವಶನ್ಸ್ಗಳನ್ನ ಓದಿದಾಗ ನಮಗೆ ಉತ್ತರ ಯಾವುದು ಸರಿ ಅಂತ ಅನಿಸಿರುತ್ತೋ ಅದನ್ನು ಪ್ರಶ್ನೆ ಪತ್ರಿಕೆ ತೆಗೆಯುವಂಥ ಒಂದು ವ್ಯಕ್ತಿಗೆ ಅದು ಬೇರೆಯೇ ಉತ್ತರ ಆಗಿರುತ್ತೆ. ಸೊ ಅಲ್ಲಿ ನಾವು ಸೈಕಾಲಜಿಗೆ ಕರೆಕ್ಟಾಗಿ ಆನ್ಸರ್ನ ಫೈಂಡ್ ಔಟ್ ಮಾಡಬೇಕು ಅಂತ ಅಂದರೆ ನಾವು ಕೂಡ ಸೈಕಾಲಜಿಸ್ಟ್ ಆಗೇ ಅದಕ್ಕೆ ಉತ್ತರವನ್ನು ಹಾಕಿದಾಗ ಮಾತ್ರ ಅದು ಸರಿ ಆಗುತ್ತಲ್ವ. ಸೊ ಇದು ಸೈಕಾಲಜಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಸಿಲೆಬಸ್ ಇದೆ ಅಂತ ನೋಡೋಣ. ಸಿಲೆಬಸ್ ನೋಡಿದಾಗ ಚಿಕ್ಕದು ಅಂತ ಅನಿಸುತ್ತೆ, ಆದರೆ ಕಂಪ್ಲೀಟಾಗಿ ವಾಮದೇವಪ್ಪ ಸರ್ ಪುಸ್ತಕಗಳಲ್ಲಿ ಎಷ್ಟು ಅಧ್ಯಾಯಗಳಿದಾವೋ ಅದೆಷ್ಟನ್ನು ಓದಿದರೆ ಮಾತ್ರ ಸಿಲೆಬಸ್ ಕಂಪ್ಲೀಟ್ ಆಗೋದು. ಯಾಕಂದರೆ ಎಲ್ಲ ಕಾನ್ಸೆಪ್ಟ್ ಮೇಲೂ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಸೊ ಇಲ್ಲಿ ಮೊದಲನೇದಾಗಿ ಕಲಿಯುವವರು ಮತ್ತು ಕಲಿಕೆ. ಇಲ್ಲಿ ಬಾಲ್ಯ ಮತ್ತು ಹದಿಹರೆಯದ ಗುಣಲಕ್ಷಣಗಳು ದೈಹಿಕವಾಗಿ, ಸಾಮಾಜಿಕವಾಗಿ, ಭಾವನಾತ್ಮಕವಾಗಿ ಮತ್ತು ಅರಿವಿನ ಬೆಳವಣಿಗೆ ಮಕ್ಕಳಲ್ಲಿ ಯಾವ ರೀತಿ ಆಗುತ್ತೆ ಅನ್ನೋದ್ರ ಕುರಿತಾಗಿ ನಾವು ಓದ್ಕೊಳ್ಬೇಕಾಗತ್ತೆ ಈ ಒಂದು ಅಧ್ಯಾಯದಲ್ಲಿ. ಇನ್ನು ಕಲಿಕೆಯ ಪರಿಕಲ್ಪನೆ, ಸೊ ಅದರಲ್ಲಿ ಸಬ್ ಕಾನ್ಸೆಪ್ಟ್ ಯಾವುದಿದಾವೆ ಅಂದರೆ ಮಕ್ಕಳ ಕಲಿಕೆಯ ಪ್ರಕ್ರಿಯೆಗಳು, ತಪ್ಪುಗಳು ಕಲಿಕೆಗೆ ಕಿಟಕಿಗಳು ಅಂತ ಇದೆ. ಸೊ ಇದು ಕನ್ವರ್ಟ್ ಮಾಡಿರೋದಲ್ವಾ, ಸೊ ಹಾಗಾಗಿ
ಶಬ್ದದಲ್ಲಿ ಸ್ವಲ್ಪ ವ್ಯತ್ಯಾಸ ಅಂತ ಅನಿಸುತ್ತೆ ಇಂಗ್ಲೀಷ್ ಟು ಕನ್ನಡ ಕನ್ವರ್ಟ್ ಆದಾಗ. ಶಾಲೆ ಹೊರಗಿನ ಕಲಿಕೆ ಮೌಲ್ಯಮಾಪನ, ಓಕೆ, ಇದರ ಕುರಿತಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ. ಇನ್ನು ಕಲಿಯುವವರ ವ್ಯತ್ಯಾಸಗಳು, ಕಲಿಕೆಯ ಶೈಲಿಗಳ ಕುರಿತಾಗಿ ಬಹುದರ್ಜೆಯ ಸೆಟ್ಟಿಂಗ್ಗಳಲ್ಲಿ ಕಲಿಕೆ ಯಾವ ರೀತಿ ಆಗುತ್ತೆ ಅನ್ನೋದು. ನಂತರ ಆಟ ಮತ್ತು ಅದರ ಶೈಕ್ಷಣಿಕ ಪರಿಣಾಮಗಳು, ಆಟದ ವಿಧಗಳು, ದೈಹಿಕ ಸಾಮಾಜಿಕ ಮತ್ತು ಭಾಷಾ ಬೆಳವಣಿಗೆ ಯಾವ ರೀತಿ ಆಗುತ್ತೆ. ನಂತರ ಗ್ರೂಪ್ ಡೈನಾಮಿಕ್ಸ್, ಸಮೂಹ ಗತಿಶಾಸ್ತ್ರ ಅಂತ ಏನು ಬರುತ್ತೆ, ಸೊ ಅದ್ರ ಕುರಿತಾಗಿ ಪ್ರಶ್ನೆ ಇರುತ್ತೆ. ಇನ್ನು ರಚನಾತ್ಮಕವಾದದ ಕುರಿತಾಗಿ ಪ್ರಶ್ನೆಗಳಿರುತ್ತೆ. ಓಕೆ, ಸೊ ಇದಿಷ್ಟು ಕಮ್ಮಿ ಸಿಲೆಬಸ್ ಇದೆ, ನಾವು ಆರಾಮಾಗಿ ಓದ್ಬಿಡ್ಬೋದು ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ. ಆದರೆ ನಾವು ಅಂದ್ಕೊಂಡಷ್ಟು ಸುಲಭ ಅಲ್ಲ. ಸೈಕಾಲಜಿಯಲ್ಲಿ ನಾವು ವಾಮದೇವಪ್ಪ ಸರ್ ಪುಸ್ತಕದಲ್ಲಿ ಯಾವೆಲ್ಲ ಅಧ್ಯಾಯಗಳಿದಾವೋ ಅದಷ್ಟನ್ನು ಓದಿದ್ರೇ ಸಿಲೆಬಸ್ ಕಂಪ್ಲೀಟ್ ಆಗೋವಂಥದ್ದು. ಜೊತೆಗೆ ಕ್ವಶನ್ ಪೇಪರ್ಸ್ನ ಕಲೆಕ್ಟ್ ಮಾಡ್ಕೊಳ್ರಿ. ಆಗಲೇ ಇಂಗ್ಲೀಷ್ಗೆ ಏನು ಹೇಳಿದೆ ಅದೇ ರೀತಿಯೇ ನಮಗೆ ಸೈಕಾಲಜಿ ಕ್ವಶನ್ಸ್ಗಳು ಯಾವೆಲ್ಲ ಎಕ್ಸಾಮ್ಸ್ಗಳಲ್ಲಿ ಇರುತ್ತೋ ಸೊ ಆ ಎಲ್ಲ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿದ್ರೇ ನಾವು ಪರ್ಫೆಕ್ಟ್ ಆಗೋದು. ಯಾವ್ಯಾವೆಲ್ಲ ಎಕ್ಸಾಮ್ಸ್ಗಳಲ್ಲಿ ಬರುತ್ತೆ, ಮೇಯ್ನಾಗಿ TET, ಹೌದಾ, TET ಪೇಪರಲ್ಲಿರುತ್ತೆ. ಅನಂತರ TET ಪತ್ರಿಕೆ 1, ಪತ್ರಿಕೆ 2 ಎರಡರಲ್ಲೂ ಕೇಳಿರುವಂತಹ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡಬೇಕು. 2015ರಿಂದ ಹಿಡಿದು 2025ವರೆಗೂ ಎಲ್ಲ TET ಕ್ವಶನ್ ಪೇಪರಲ್ಲಿರುವಂತಹ ಸೈಕಾಲಜಿ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಬೇಕು. ಜೊತೆಗೆ PSTR, GPSTR, HSTR ಈ 3 ಎಕ್ಸಾಮ್ಸ್ಗಳಲ್ಲಿ ನಮಗೆ ಸೈಕಾಲಜಿ ಕ್ವಶನ್ಸ್ಗಳು ಸಿಗುತ್ತೆ. ಸೊ ಇದಿಷ್ಟನ್ನು ನೀವು ಓದಿದರೆ ಸೈಕಾಲಜಿಯಲ್ಲಿ 100% ಪರ್ಫೆಕ್ಟ್ ಆಗಿಬಿಡ್ತೀರ. ಅದರಲ್ಲಿ ನೀವು ಪೂರ್ತಿ ಕರೆಕ್ಟಾಗಿ ನಾವು ಆನ್ಸರ್ ಫೈಂಡ್ ಔಟ್ ಮಾಡ್ತೀವಿ ಅಂತ ಅಂದರೆ ನೀವು ಆರಾಮಾಗಿ ಜಾಬನ್ನು ಪಡ್ಕೊಳ್ಬೋದು. ಓಕೆ, ಸೊ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಮೇಯ್ನಾಗಿ ಬುಕ್ಸ್ ಯಾವುದು ಅಂತ ಅಂದರೆ ವಾಮದೇವಪ್ಪ ಸರ್ ಪುಸ್ತಕ ಚೆನ್ನಾಗಿದೆ, ಅನಂತರ KM ಸುರೇಶ್ ಸರ್ ಪುಸ್ತಕ ಚೆನ್ನಾಗಿದೆ. ಇನ್ನು ಕ್ವಶನ್ ಪೇಪರ್ಸ್ನ ಎಲ್ಲ ಎಕ್ಸಾಮ್ಸ್ಗಳದ್ದು ಕಲೆಕ್ಟ್ ಮಾಡ್ಕೋಬೇಕು. ಓಕೆ, ಸೈಕಾಲಜಿಗೆ ಸಂಬಂಧಪಟ್ಟಂತೆ ನಾನು ಕೂಡ ಸಾಕಷ್ಟು ತರಗತಿಗಳನ್ನು ಮೇಯ್ನ್ ಆಗಿರೋದು ಎಲ್ಲನೂ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಪ್ಲೇಲಿಸ್ಟಲ್ಲಿರುತ್ತೆ. ಸೊ ಅದನ್ನು ಚೆಕ್ ಮಾಡಿರಿ. ಓಕೆ, ಸೊ ಈಗ ನೆಕ್ಸ್ಟು ಮುಂದಿನ ವಿಷಯವನ್ನು ನೋಡೋಣ. ಗಣಿತಕ್ಕೆ ಸಂಬಂಧಪಟ್ಟಂತೆ ಸಂಖ್ಯಾ ಪದ್ಧತಿಯಲ್ಲಿ ಸ್ಥಾನ ಬೆಲೆ, ವಿಸ್ತೃತ ರೂಪ, ಮೂಲ ಕ್ರಿಯೆಗಳು, ಸರಳೀಕರಣ, ಸ್ವಾಭಾವಿಕ, ಪೂರ್ಣ ಮತ್ತು ಪೂರ್ಣಾಂಕ, ಅಭಾಗಲಬ್ಧ ಮತ್ತು ವಾಸ್ತವ ಸಂಖ್ಯೆಗಳು, ವರ್ಗ ಮತ್ತು ಘನಸಂಖ್ಯೆಗಳು, ವರ್ಗಮೂಲ ಮತ್ತು ಘನಮೂಲಗಳು, ಸಂಖ್ಯೆಗಳೊಂದಿಗೆ ಆಟ, ಅನಂತರ ಲಸಾ ಅಂಕಗಣಿತದ ಮೂಲಭೂತ ಪ್ರಮೇಯಗಳನ್ನು ಮಾಡಬೇಕಾಗುತ್ತೆ. ಓಕೆ, ಇನ್ನು ನೆಕ್ಸ್ಟು ಕರಣಿಗಳ ಕುರಿತಾಗಿ ಯಾವೆಲ್ಲ ವಿಷಯಗಳಿದಾವೆ ಅಂದರೆ ವ್ಯಾಖ್ಯಾನ, ಮೂಲ ಕ್ರಿಯೆಗಳು, ಸರಳೀಕರಣ, ದ್ವಿಪದ ಕರಣಿಗಳ ಆಕರ್ಷೀಕರಣ ಅಂತ ಇದೆ. ಸೊ ಅದನ್ನು ನೋಡ್ಕೊಳ್ರಿ. ನೆಕ್ಸ್ಟು ಶ್ರೇಣಿಗಳ ಕುರಿತಾಗಿ ಅನುಕ್ರಮ ಮತ್ತು ಶ್ರೇಣಿಗಳು, ಸಮಾಂತರ, ಗುಣೋತ್ತರ ಮತ್ತು ಹರಾತ್ಮಕ ಶ್ರೇಣಿ ಅಂತ ಇದೆ. ಸೊ ಇಲ್ಲಿ ನಾನು ಕನ್ನಡಕ್ಕೆ ಇದು ಟ್ರಾನ್ಸ್ಲೇಟ್ ಆಗಿರೋದ್ರಿಂದ ನಿಮಗೆ ಕಾನ್ಸೆಪ್ಟ್ಗಳು ಸ್ವಲ್ಪ ಕನ್ಫ್ಯೂಷನ್ ಅಂತ ಅನಿಸುತ್ತೆ. ನಾನು ಇಲ್ಲಿ ನಿಮಗೆ ಮೇನ್ ಕಾನ್ಸೆಪ್ಟ್ ಯಾವುದೋ ಅದನ್ನೇ ಹೇಳ್ತಾ ಹೋಗ್ತೀನಿ. ಓಕೆ, ಶ್ರೇಣಿಗಳು, ಅನಂತರ ಗಣಗಳು, ವಾಣಿಜ್ಯ ಗಣಿತ, ಸಂಖ್ಯಾಶಾಸ್ತ್ರ, ಕ್ರಮಯೋಜನೆ ಮತ್ತು ವಿಕಲ್ಪ ಅನ್ನುವಂಥ ಕಾನ್ಸೆಪ್ಟನ್ನು ಅಂದರೆ ಸಿಲೆಬಸ್ನ ಕೊಟ್ಟಿದ್ದಾರೆ. ಆದರೆ ನೀವು ಓದಬೇಕಾಗಿರೋದು 6 to 10th ಮ್ಯಾಥ್ಸ್ನ ಓದ್ಕೊಳ್ಬೇಕು, ಹೌದಾ. ಸೊ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಬರಬೇಕು. ಡೈಲಿ ಒಂದೊಂದು ಚಾಪ್ಟ್ರಲ್ಲಿ ಬರುವಂತಹ ಅಭ್ಯಾಸಗಳನ್ನು ನೀವು ಪ್ರಾಕ್ಟೀಸ್ ಮಾಡಿ ಕ್ವಶನ್ ಪೇಪರ್ಸ್ನ ಕಲೆಕ್ಟ್ ಮಾಡಿಕೊಂಡು ಸಾಲ್ವ್ ಮಾಡ್ತಾ ಬನ್ನಿ. ಸೊ ಮ್ಯಾಥ್ಸಿಗೆ ನೀವು ಕವರ್ ಮಾಡ್ಕೊಳ್ಳೋದಕ್ಕಾಗುತ್ತೆ. ಮ್ಯಾಥ್ಸ್ ಈಗ ಆಲ್ರೆಡಿ ನೀವು TETಯಲ್ಲಿ ಏನು ಓದಿರ್ತೀರಿ ಸೊ ಅದೇ ರೀತಿಯಲ್ಲೇ ಇರುತ್ತೆ ಪ್ರಶ್ನೆಗಳು. ಸೊ ಪ್ರಾಕ್ಟೀಸ್ ಮಾಡೋದಕ್ಕೆ, ಆಮೇಲೆ ನೀವು ಎಕ್ಸಾಮ್ ಹಾಲಲ್ಲಿ ಬಿಡಿಸೋದಕ್ಕೆ ಹಲವಾರು ಶಾರ್ಟ್ ಟ್ರಿಕ್ಸ್ ಇರುತ್ತೆ, ಫಾರ್ಮುಲಾಗಳಿರುತ್ತೆ. ಸೊ ಅದನ್ನು ಪ್ರಾಕ್ಟೀಸ್ ಮಾಡಿ ಕ್ವಶನ್ ಪೇಪರ್ಸ್ನ ಆದಷ್ಟು ಸಾಲ್ವ್ ಮಾಡಿರಿ. ಓಕೆ, ಇನ್ನು ನೆಕ್ಸ್ಟು ಈಗ ನಿಮಗೆ ಸೈನ್ಸ್ ಬಗ್ಗೆ ಅನ್ನೋದಾದರೆ, ಸೈನ್ಸ್ ಬಗ್ಗೆ ನಿಮಗೆ ಎಷ್ಟು ಪ್ರಶ್ನೆಗಳಿರುತ್ತೆ ಅಂತ ಅಂದರೆ 20 ಪ್ರಶ್ನೆಗಳಿರುತ್ತೆ. 5ರಿಂದ 10ನೇ ತರಗತಿ ಪಠ್ಯಪುಸ್ತಕವನ್ನು ಕವರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಯಾಕಂದರೆ ಈಗ ನೆಕ್ಸ್ಟ್ ಎಕ್ಸಾಮ್ ಲೆವೆಲೆಲ್ಲ ಟಫ್ ಇರುತ್ತೆ. ನಮಗೆ 10th ಪ್ರಶ್ನೆ ಕೇಳ್ತಾರೆ 1 to 5th ಅವರಿಗೆ ಅಂತ ನಿಮ್ಮ ಪ್ರಶ್ನೆ ಇರಬಹುದು. ನಾವು ಊಹೆ ಮಾಡೋದಕ್ಕಾಗಲ್ಲ. ನಮಗೆ 10ನೇ ತರಗತಿ ಪ್ರಶ್ನೆಗಳನ್ನು ಕೂಡ ಕೇಳುವಂತಹ ಸಾಧ್ಯತೆ ಇರುತ್ತೆ. ಓಕೆ, ಸೊ ಇನ್ನು ಇದಕ್ಕೂ EVSಗೆ ಅಥವಾ ನಿಮಗೆ ಸೈನ್ಸ್ಗೆ ಸಂಬಂಧಪಟ್ಟಂತೆ ಸೇಮ್ 6 to 10th ಬುಕ್ಸ್ ಪ್ಲಸ್ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇನ್ನು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಬೇಸಿಕ್ ಕಂಪ್ಯೂಟರ್ ಬಗ್ಗೆ ನೀವು ಏನೆಲ್ಲ ಓದ್ಕೋಬೇಕು ಅದನ್ನು ಓದ್ರಿ. ಇಲ್ಲಿ ನಾನು ಸಿಲೆಬಸ್ನ ಕವರ್ ಮಾಡಿಲ್ಲ, ಅದನ್ನು ನೆಕ್ಸ್ಟ್ ನಿಮಗೆ ತಿಳಿಸ್ತೀನಿ. ಓಕೆ, ಈಗ ಹಾಗೆ ಓರಲಿ ಹೇಳ್ತಿದ್ದೀನಿ. ಕಂಪ್ಯೂಟರ್ಗೆ ಬೇಸಿಕ್ಕಾಗಿ ಏನು ಓದ್ಕೊಳ್ಬೇಕು ಅದಿಷ್ಟನ್ನು ನೋಡಿಕೊಂಡ್ರೆ ಸಾಕು. ಅನಂತರ ಕ್ವಶನ್ ಪೇಪರ್ಗಳನ್ನ ಮೇಯ್ನಾಗಿ ನಾನು ಎಲ್ಲದಕ್ಕೂ ಹೇಳೋದು ಕ್ವಶನ್ ಪೇಪರ್ ಮೇನ್ ನೋಡಿರಿ. ನಿಮಗೆ ಸಿಲೆಬಸ್ ಮೇನ್ ಅಂತ ನಾನು ಹೇಳಲ್ಲ,
ಕ್ವಶನ್ ಪೇಪರ್ಸು ಮೇನ್ ಆಗಿರುತ್ತೆ. ಯಾವ ರೀತಿ ಕ್ವಶನ್ಗಳನ್ನು ಕೇಳಿದ್ದಾರೆ ಅನ್ನೋದ್ರ ಮೇಲೆ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಮುಂದಿನ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ಬೋದು ಅನ್ನೋದು ನಮಗೆ ಒಂದು ಐಡಿಯಾ ಬರುತ್ತೆ. ಓಕೆ, ಸೊ ಈಗ ನೆಕ್ಸ್ಟು ಕನ್ನಡಕ್ಕೆ ಸಂಬಂಧಪಟ್ಟಂತೆ 6 to 10 ಅದರಲ್ಲಿ ಪದಗಳ ಅರ್ಥ, ಅನಂತರ ನುಡಿಗಟ್ಟುಗಳು, ತತ್ಸಮ ತದ್ಭವ, ವ್ಯಾಕರಣಾಂಶಗಳು, ಸಂಧಿ, ಸಮಾಸ, ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ. ಕವಿ ಪರಿಚಯದ ಮೇಲೆ ಕೃತಿಗಳ ಬಗ್ಗೆ ಪ್ರಶ್ನೆ ಇರುತ್ತೆ, ವ್ಯಾಕರಣ. ಓಕೆ, ಸೊ ಇದಿಷ್ಟನ್ನು ಕವರ್ ಮಾಡ್ಕೊಳ್ರಿ. ಇಲ್ಲಿ 150 ಮಾರ್ಕ್ಸಿಗೆ ಒಂದೇ ಕ್ವಶನ್ ಪೇಪರ್, ಆದರೆ ಓದಬೇಕಾಗಿರುವಂಥದ್ದು ಸುಮಾರು 7 ಸಬ್ಜೆಕ್ಟ್ ಆಗ್ತವೆ. ಹೌದಾ? ಜಿ ಕೆ, ಅದರಲ್ಲೇ ಜಿ ಕೆಯಲ್ಲೇ ಎಷ್ಟೊಂದು ಇದ್ದಾವೆ. ಕರೆಂಟ್ ಅಫೇರ್ಸ್ ಓದಬೇಕು, ಅನಂತರ ಸೈನ್ಸ್, ಮ್ಯಾಥ್ಸ್ ಸೈನ್ಸು ಮತ್ತು ಸೋಷಲ್ ಓದ್ಕೊಳ್ಬೇಕು. ಅದರ ಮೇಲೆ ಪ್ರಶ್ನೆಗಳಿರ್ತವೆ. ಜಿ ಕೆ ಅಂತ ನಾವು ಒಂದು ವರ್ಡಲ್ಲಿ ಹೇಳ್ತೀವಿ, ಬಟ್ ಅದು ಬಹಳ ಆಳವಾದಂತಹ ವಿಷಯಗಳು ಅದರಲ್ಲಿರುತ್ತೆ. ಅನಂತರ ಸೈಕಾಲಜಿ, ಕನ್ನಡ, ಇಂಗ್ಲೀಷ್, ಇ ವಿ ಎಸ್, ಮ್ಯಾಥ್ಸ್, ಕಂಪ್ಯೂಟರ್. ಸೊ ಇದಿಷ್ಟನ್ನು ಓದೋದಕ್ಕೆ ಎಷ್ಟು ಸಮಯ ನಮಗೆ ಬೇಕಾಗುತ್ತೆ? ನಾಳೆನೇ ನೋಟಿಫಿಕೇಷನ್ ಆಗಿಬಿಟ್ರೆ ನಾವು ಎಕ್ಸಾಮನ್ನು ಸುಲಭವಾಗಿ ಯಶಸ್ವಿಯಾಗಿ ಬರಿತೀವ ಅನ್ನೋದನ್ನು ನಮಗೆ ನಾವೇ ಪ್ರಶ್ನೆಗಳನ್ನು ಕೇಳ್ಕೊಳ್ಬೇಕು. ಇನ್ನೂ ನೋಟಿಫಿಕೇಷನ್ ಆಗಿಲ್ಲ ಅಂತ ನೆಗೆಟಿವ್ ಆಗಿ ಥಿಂಕ್ ಮಾಡೋದಕ್ಕಿಂತ ಇನ್ನೂ ನಮಗೆ ಮುಗಿದಿಲ್ಲ, ಇನ್ನೂ ಸಾಕಷ್ಟು ಸಮಯಗಳು ಬೇಕಾಗಿದೆ, ನಾವು ಇನ್ನೂ ಓದೋದು ಬಹಳಷ್ಟಿದೆ ಅಂತ ಅಂದ್ಕೊಂಡು ಅಭ್ಯಾಸದ ಕಡೆಗೆ ಹೆಚ್ಚಿನ ಗಮನ ಕೊಡಿ. ನೋಟಿಫಿಕೇಷನ್ ಆದಾಗ ನಾವು ಕೂಡ ಹೋಗಿ ಎಕ್ಸಾಮನ್ನು ಬರಿತೀವಿ, ಆದರೆ ಸಕ್ಸಸ್ ಆಗ್ತೀವ ಅಥವಾ ಇಲ್ವಾ ಅನ್ನೋದನ್ನು ಈಗಿನ ಸಮಯವನ್ನು ಯಾರು ಸದುಪಯೋಗ ಪಡಿಸ್ಕೊಂಡು ಅಭ್ಯಾಸವನ್ನು ಮಾಡಿ ನಿರಂತರ ಒಂದು ಪ್ರಯತ್ನದಲ್ಲಿರ್ತಾರೋ ಅಂಥವರಿಗೆ ಖಂಡಿತವಾಗ್ಲೂ ಯಶಸ್ಸು ಅನ್ನೋದು ಸಿಗುತ್ತೆ. ಸೊ ಈಗ ಸಿಲೆಬಸ್ ಬಗ್ಗೆ ನೀವು ಕೇಳ್ತಾ ಇದ್ರಿ, ಹಾಗಾಗಿ ನಿಮಗೆ ಜಿ ಕೆ, ಸೈಕಾಲಜಿ, ಇಂಗ್ಲೀಷ್ ಮತ್ತು ಮ್ಯಾಥ್ಸ್ ಸಿಲೆಬಸ್ನ ತಿಳಿಸಿದ್ದೀನಿ. ಇನ್ನು ಕನ್ನಡ ಮತ್ತು ಕಂಪ್ಯೂಟರ್, ಇ ವಿ ಎಸ್ಸು, ಸೊ ಅದನ್ನು ಹಾಗೆ ಬಾಯಿ ಮಾತಿನಲ್ಲಿ ನಿಮಗೆ ಏನೆಲ್ಲ ಓದಬೇಕು ಅನ್ನೋಂಥದ್ದನ್ನು ಹೇಳಿದ್ದೀನಿ. ಮೇಯ್ನಾಗಿ ನೀವು ಓದ್ಕೊಳ್ಬೇಕಾಗಿರೋದು 6 to 10 ಸೈನ್ಸು, 6 to 10 ಮ್ಯಾಥ್ಸ್, ಆಮೇಲೆ 6 to 10 ಸೋಷಲು ಜಿ ಕೆಗೆ ಬರುತ್ತೆ, ಸೊ ಅದನ್ನು ನೋಡ್ಕೊಳ್ರಿ. ಆಮೇಲೆ 6 to 10 ಇರುವಂಥ ಕನ್ನಡ, ಅದರಲ್ಲೂ ಪದಗಳ ಅರ್ಥದಿಂದ ಹಿಡಿದು ವ್ಯಾಕರಣಾಂಶಗಳನ್ನು, ಕವಿ ಪರಿಚಯವನ್ನು ಓದ್ಕೊಳ್ಬೇಕಾಗತ್ತೆ. ಓಕೆ, ಸೊ ಇದಿಷ್ಟು ನಿಮಗೆ ಸಿಲೆಬಸ್ನ ಕುರಿತಾದಂತಹ ಮಾಹಿತಿಯಾಗಿತ್ತು. ನಿಮಗಿದು ನೆಕ್ಸ್ಟ್ ಮುಂದಿನ ಪರೀಕ್ಷಾ ತಯಾರಿಗೆ ಅನುಕೂಲ ಆಗುತ್ತೆ ಅಂತ ಭಾವಿಸ್ತೀನಿ. ಓಕೆ, ಸೊ ಅಭ್ಯಾಸವನ್ನು ಇದುವರೆಗೂ ಶುರು ಮಾಡಿಲ್ಲ ಅಂತ ಅಂದರೆ ಪರವಾಗಿಲ್ಲ, ಇವತ್ತಿನಿಂದ ಹೊಸ ವರ್ಷ ಇವತ್ತಿಂದ ಆರಂಭ. ಸೊ ನಿಮ್ಮ ಹೊಸ ಪ್ರಯತ್ನ, ನಿಮ್ಮ ಹೊಸ ಅಭ್ಯಾಸ ಎಲ್ಲವೂ ಶುರುವಾಗಲಿ. ಈ ಹೊಸ ವರ್ಷದಲ್ಲಿ ನೇಮಕಾತಿಯ ಹರ್ಷ ಅಂತೂ ಇರುತ್ತೆ. ಸೊ ನೇಮಕಾತಿ ಆಗುತ್ತೆ, ಆದರೆ ನೀವು ಅದರಲ್ಲಿ ನೇಮಕ ಆಗ್ತೀರಾ ಅನ್ನೋದು ನಿಮ್ಮ ಪ್ರಯತ್ನದ ಮೇಲೆ ನಿಂತಿದೆ, ನಿಮ್ಮ ಪರಿಶ್ರಮದ ಮೇಲೆ ನಿಂತಿದೆ. ಪ್ರಯತ್ನ ಮತ್ತು ಪ್ರಾಮಾಣಿಕವಾದಂತಹ ಪರಿಶ್ರಮದಿಂದ ಏನು ನೀವು ಅಭ್ಯಾಸ ಮಾಡ್ತೀರಿ, ಸೊ ಅದು ನಿಮಗೆ ಯಶಸ್ಸನ್ನು ತಂದುಕೊಡುತ್ತೆ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.